ಇಡೀ ರಾಜ್ಯದಲ್ಲೇ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ನಾನು ಕೊಟ್ಟಿದ್ದೆ. 2025ರಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರ ಹೇಗಿರಬೇಕು, ಇನ್ನು ಕೂಡ 8 ವರ್ಷ ಬಾಕಿ. ವಿಷನ್ 2025 ಒಂದು ದೂರಾಲೋಚನೆ, ಉಡುಪಿ ವಿಧಾನಸಭಾ ಕ್ಷೇತ್ರ ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೊಂದಬೇಕು ಎಂಬುದರ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಮಾಡಿ ನಾನು ಮನೆ ಮನೆಗೆ ಕೊಡಿಸಿದ್ದೆ. ಅದನ್ನು ಆದಷ್ಟು ಅನುಷ್ಠಾನ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇನೆ. ನಿಮ್ಮ ಜನಪ್ರತಿನಿಧಿಯಾಗಿ, ನಿಮ್ಮ ಸೇವಕನಾಗಿ ಸರ್ಕಾರದ ವಿವಿಧ ಮಂತ್ರಿಗಳಲ್ಲಿ, ಮುಖ್ಯಮಂತ್ರಿಗಳಲ್ಲಿ, ಅಧಿಕಾರಿಗಳಲ್ಲಿ ಕಾಡಿಗೆ ಉಡುಪಿ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಯೋಜನೆಗಳನ್ನು, ಹಲವಾರು ಅನುದಾನವನ್ನು, ಹಲವಾರು ಕಾಮಗಾರಿಗಳನ್ನು, ಹಲವಾರು ಕಾರ್ಯಕ್ರಮಗಳನ್ನು ತರುವಲ್ಲಿ ಕಳೆದ 4 ವರ್ಷದಿಂದ ನಾನು ಅವಿರತ ಪರಿಶ್ರಮವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ವರದಿಯನ್ನು ನನ್ನ ಯಜಮಾನ ಸ್ಥಾನದಲ್ಲಿರ್ತಕ್ಕಂಥ ಮತದಾರ ಬಂಧುಗಳು ನೀವೇನಾಗಿದ್ದೀರಿ ನಿಮಗೆ ಒಪ್ಪಿಸಲಿಕ್ಕೋಸ್ಕರ ಈ ಸಭೆಯನ್ನು ಕರೆದಿದ್ದೇನೆ. ಎಲ್ಲ ಕೆಲಸ ಮಾಡಿದ್ದೇನೆ, ಗೋಪಾಲಪುರ ವಾರ್ಡ್ ಎಲ್ಲ ಕೆಲಸ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ, ಹೇಳೋದು ಸರಿಯಲ್ಲ. ಯಾಕಂದ್ರೆ ಅಭಿವೃದ್ಧಿ ಎಂಬುದು ನಿಂತ ನೀರಾಗ, ಅದು ಹರಿಯುವ ನೀರ. ಅಭಿವೃದ್ಧಿ ಎಂಬುದು ಎಲ್ಲ ಕೆಲಸ ಮುಗಿಯಿತು ಅಂತ ಯಾರಿಗೂ ಕೂಡ ಅನಿಸಬಾರದು. ಯಾಕಂದ್ರೆ ಕೆಲಸಗಳು ನಿರಂತರವಾಗಿ ನಡೀತಾ ಹೋಗಬೇಕಾಗ್ತದೆ. ಆ ದೃಷ್ಟಿಯಿಂದ ಕಳೆದ 4 ವರ್ಷದಲ್ಲಿ ನಾವು ಏನು ಕೆಲಸ ಮಾಡಿದ್ದೇವೆ ಅದರ ಬಗ್ಗೆ ನಿಮ್ಮ ವರದಿಯನ್ನು ಕೇಳಲಿಕ್ಕೆ, ಮತ್ತು ಇನ್ನು ಮುಂದೆ ನಾವು ಏನು ಕೆಲಸ ಮಾಡಬೇಕು. ನಿಮ್ಮ ನಗರಸಭಾ ಸದಸ್ಯರಿದ್ದಾರೆ, ನೀವು ಅವರ ಗಮನಕ್ಕೆ ಹಲವಾರು ಸಮಸ್ಯೆಗಳನ್ನು ತಂದಿರ್ಬೋದು, ಅಥವಾ ನನ್ನ ಗಮನಕ್ಕೆ ಹಲವಾರು ಸಮಸ್ಯೆಗಳನ್ನು ತಂದಿರ್ಬೋದು. ಆದರೆ ಇವತ್ತು ನೀವು ಅರ್ಜಿಗಳನ್ನು ಕೊಟ್ಟರೆ ಎಲ್ಲಿ ರಸ್ತೆ ಆಗಬೇಕು, ಎಲ್ಲಿ ಚರಂಡಿ ಆಗಬೇಕು, ಎಲ್ಲಿ ಈ ನೋಟಿಸ್ ಆಗಬೇಕು, ಎಲ್ಲಿ ಪೆನ್ಷನ್ಗಳು ಆಗಬೇಕು, ಎಲ್ಲಿ ಜಾಗದ ಸಮಸ್ಯೆ ಸರಿಯಾಗಬೇಕು, ಎಲ್ಲಿ ವಿದ್ಯುತ್ ದೀಪ ಬೇಕು, ಎಲ್ಲಿ ಕುಡಿಯುವ ನೀರಿನ ಸಂಪರ್ಕ ಬೇಕು, ಈ ಎಲ್ಲ ಬೇಡಿಕೆಗಳು ನಿಮಗೆ ಇಡುವಂಥದ್ದು ನಿಮ್ಮ ಹಕ್ಕದು. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ನಿಮ್ಮ ಸೇವೆಗಾಗಿ ನಾವೆಲ್ಲ ಇರಬೇಕಂತ, ನಿಮ್ಮ ಸೇವಕರಾಗಿ ನಾವಿರಬೇಕಂತ, ನಿಮ್ಮ ಕೆಲಸವನ್ನ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸುವಂಥದ್ದು ನಮ್ಮ ಜವಾಬ್ದಾರಿ. ಅದು ಎಲ್ಲ ಕೆಲಸವನ್ನು ಒಮ್ಮೆಲೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಹೊಸ ಮನೆ ಕಟ್ಟಿದ್ರೆ ಎಲ್ಲ ವಸ್ತುಗಳು ಹೊಸ ಮನೆಗೆ ಒಮ್ಮೆಲೆ ಬರೋದಿಲ್ಲ. ಕಷ್ಟದಲ್ಲಿ ಒಂದು ಮನೆ ಕಟ್ಟಿದವರು ಮೊದಲಿಗೆ 4 ಫ್ಯಾನ್ ಹಾಕ್ತಾರೆ, 4 ಲೈಟ್ ಹಾಕ್ತಾರೆ, ಅದರ ನಂತರ ಒಂದು ಮಿಕ್ಸಿ ಬರುತ್ತೆ, ಅದರ ನಂತರ ಗ್ರೈಂಡರ್ ಬರುತ್ತೆ, ಅದರ ನಂತರ ಗ್ಯಾಸ್ ಬರುತ್ತೆ, ಅದರ ನಂತರ ಸೋಫಾ ಬರುತ್ತೆ, ಸ್ಪಾಟ್ ಬರುತ್ತೆ, ಟಿವಿ ಬರುತ್ತೆ, ವಾಷಿಂಗ್ ಮೆಷಿನ್, ವಾಷಿಂಗ್ ಮೆಷಿನ್ ಬರುತ್ತೆ, ಹೀಗೆ ಏರ್ ಕಂಡೀಷನರ್ ಬರುತ್ತೆ. ಒಂದೊಂದಾಗಿ ಮನೆಗೆ ಬರ್ತದೆ. ಈಗ ಮನೆ ಕಟ್ಟಿದ ಕೂಡಲೇ ಎಲ್ಲವೂ ಕೂಡ ಬರುವುದಿಲ್ಲ. ಸರ್ಕಾರ ನಡೆಸೋದು ಕೂಡ ಹಾಗೆ. ಎಲ್ಲ ರಸ್ತೆಗಳನ್ನು ಒಮ್ಮೆಲೆ ಮಾಡ್ತೇವೆ, ಎಲ್ಲ ಸಮಸ್ಯೆಗಳನ್ನು ಒಮ್ಮೆಲೆ ಬಗೆಹರಿಸ್ತೇವೆ ಅಂತ ಹೇಳ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ. ಹಂತ ಹಂತವಾಗಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇವತ್ತು ನಾನು ಪ್ರತಿಯೊಬ್ಬರ ಅರ್ಜಿಯನ್ನು ಸ್ವೀಕಾರ ಮಾಡ್ತೀನಿ. ಯಾರೆಲ್ಲ ಸಮಸ್ಯೆಗಳಿದೆ ಅಲ್ಲಿ ಅರ್ಜಿ ಬರೆಸಲಿಕ್ಕೆ ಜನ ಇದ್ದಾರೆ. ನೀವು ಅರ್ಜಿ ಕೂಡ ತಗೊಂಡು ಬರಬೇಕಾಗಿಲ್ಲ. ಅಲ್ಲಿ ಅರ್ಜಿಗಳನ್ನ ಬರೆಸಿದ್ರೆ ಅದಕ್ಕೆ ಟೋಕನ್ ನಂಬರ್ ಕೊಡ್ತಾರೆ. ಆ ಟೋಕನ್ ನಂಬರ್ ಪ್ರಕಾರ ನಾನು ಕರೀತೀನಿ. ಸಂಬಂಧಪಟ್ಟ ಅಧಿಕಾರಿಯನ್ನು ಕೂಡ ನಿಮಗೆ ಬೇಡಿಕೆ ಕರಿತೀನಿ, ನಿಮ್ಮನ್ನು ಕರಿತೀನಿ, ಅವರನ್ನು ಕರಿತೀನಿ. ನಿಮಗೆ ಏನು ಸಮಸ್ಯೆ ಇದೆ ಅದನ್ನು ಆದಷ್ಟು ಸ್ಥಳದಲ್ಲೇ ಪರಿಹಾರ ಮಾಡತಕ್ಕಂಥ ಒಂದು ವ್ಯವಸ್ಥೆ ಈ ಜನಸಂಪರ್ಕ ಸಭೆ. ಇಡೀ ಕರ್ನಾಟಕದಲ್ಲೇ ಇಂತಹ ಪ್ರತಿ ನಗರಸಭಾ ವಾರ್ಡ್ ಮತ್ತೆ ಗ್ರಾಮದಲ್ಲಿ ಜನಸಂಪರ್ಕ ಸಭೆಗಳು ನಡೀತಾ ಇದ್ರೆ ಅದು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಡೀತಿದೆ ಅಂತಕ್ಕಂಥದ್ದನ್ನು ನಾನು ಯಾಕಂದ್ರೆ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ನಮಗೆ ಪ್ರತಿಯೊಂದು ಮನೆಗೆ ನೋಟಿಸ್ ಕೊಟ್ಟು
ಎಷ್ಟೊಂದು ತೊಂದರೆಗಳು ಇದ್ರೂ ಕೂಡ ನಮ್ಮ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು, ನಗರಸಭಾ ಸದಸ್ಯರು ರಾತ್ರಿ 2 ಗಂಟೆ 3 ಗಂಟೆಗೂ ಆ ಡ್ಯಾಮ್ ಹತ್ರ ಹೋಗಿ ಪಂಪಿಂಗ್ ಮಾಡುವ ಮೂಲಕ ಸಂಪೂರ್ಣವಾಗಿ ನೀರು ಬತ್ತಿ ಹೋಗಿದ್ರು ಕೂಡ ಎಲ್ಲೆಲ್ಲಿ ಹೊಂಡದಲ್ಲಿ ನೀರಿದೆ ಅದನ್ನೆಲ್ಲ ಪಂಪ್ ಮಾಡಿ, ಪ್ರಾಯಶಃ ಹೊಂಡದಲ್ಲಿದ್ದಂತ ನೀರನ್ನ ಪಂಪ್ ಮಾಡಿ ತರದೇ ಹೋಗಿದ್ರೆ ಉಡುಪಿ ನಗರಕ್ಕೆ ನೀರು ಬರ್ತಿಸಿಲ್ಲ. ಯಾಕಂದ್ರೆ ಇಡೀ ಡ್ಯಾಮ್ ಸಂಪೂರ್ಣವಾಗಿ ಡ್ರೈ ಆಗಿ ಒಂದು ಹನಿ ನೀರಿಲ್ಲದಂತ ಪರಿಸ್ಥಿತಿಯಲ್ಲಿ ಎಲ್ಲೆಲ್ಲಿಂದ ಇದ್ದಂತ ನೀರನ್ನ ಪಂಪ್ ಮಾಡ್ತಾ 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 ಬರ್ಲಿಕ್ಕೆ ನಾವು ಪಂಪಿಂಗ್ ಎಷ್ಟು ಖರ್ಚು ಮಾಡಿದ್ದೇವೆ? ಅಲ್ಲಿ ಪಂಪಿಂಗ್ ಎಷ್ಟು ಖರ್ಚು ಮಾಡಿದ್ದೇವೆ? 49 ಲಕ್ಷ ರೂಪಾಯಿ ಬರೀ ಹೊಂಡಗಳಿಂದ ಪಂಪಿಂಗ್ ಮಾಡಿ ಹಾಕಿ 24 ಗಂಟೆ ಸುಮಾರು ಎಷ್ಟು HP ಇದ್ದು 110 HP ಇದ್ದು 10 ಮೋಟರ್ಗಳನ್ನ ಹಾಕಿ ಆ ಮೂಲಕ ನೀರನ್ನ ಎಲ್ಲೆಲ್ಲಿ ಹೊಂಡದಲ್ಲಿದ್ದಂತ ನೀರನ್ನ ಶೇಖರಣೆ ಮಾಡಿ ಅದನ್ನ ಜನರಿಗೆ ಕೊಡುವಂತ ಕೆಲಸ ಮತ್ತು ಟ್ಯಾಂಕರ್ ಮೂಲಕ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕೆಲಸ ನಮ್ಮ ನಗರಸಭೆ ಮಾಡಿದೆ. ಸುಮಾರು 1 ಕೋಟಿ ರೂಪಾಯಿಯಷ್ಟು ಉಚಿತವಾದ ನೀರು ಮತ್ತೆ ಡ್ರೆಡ್ಡಿಂಗ್ ಅನ್ನ ಮಾಡುವ ಮೂಲಕ ಪ್ರಾಯಶಃ ಇಂತಹ ಪರಿಸ್ಥಿತಿ ಹಿಂದೆ ಎಲ್ಲಾದ್ರೂ ಬರ್ತಿದ್ರೆ ಪುನಃ ನಾನೇ ಟ್ಯಾಂಕರ್ ನಲ್ಲಿ ನೀರು ಕೊಡುವಂತಹ ಪರಿಸ್ಥಿತಿ ಬಂದೋಗ್ತಿತ್ತು. ಆದರೆ ನನ್ನಿಂದ ಯಾವುದೇ ಸಹಾಯವನ್ನು ಪಡೆದೇ ನಗರಸಭೆ ಇವತ್ತು ಈ ಒಂದು ಕೆಲಸವನ್ನು ಮಾಡಿದಕ್ಕೋಸ್ಕರ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಕೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಈ ಕುಡಿಯುವ ನೀರಿನ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹಾರ ಮಾಡಬೇಕು ಅಂತ 120 ಕೋಟಿ ರೂಪಾಯಿಯ ಯೋಜನೆಯನ್ನ ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಶಾಶ್ವತವಾಗಿ 24 ಗಂಟೆ ಕುಡಿಯುವ ನೀರು, ಇಂಥ ಸಮಸ್ಯೆಗಳು ಯಾವತ್ತೂ ಆಗದ ರೀತಿಯಲ್ಲಿ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡತಕ್ಕಂಥ ವ್ಯವಸ್ಥೆ ಒಂದು ಕಾರ್ಯಕ್ರಮಕ್ಕೆ ಕೊಡಿಸಿದ ಒಟ್ಟಿಗೆ 320 ಕೋಟಿ ರೂಪಾಯಿ ಮಂಜೂರಾಗಿದೆ. ಆ ಕೆಲಸ ಇದು ಸದ್ಯದಲ್ಲೇ ಪ್ರಾರಂಭ ಆಗ್ತಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅದೇ ವೇಳೆ ನಗರೋತ್ಥಾನದಲ್ಲಿ 35 ಕೋಟಿ ರೂಪಾಯಿ ನಮಗೆ ಮಂಜೂರಾಗಿದೆ. ಅದರ ಟೆಂಡರ್ ಇದು ಸದ್ಯದಲ್ಲೇ ಆಗಿ ಆ 35 ಕೋಟಿ ರೂಪಾಯಿ ಕೆಲಸ ಕೂಡ ಆಗುತ್ತೆ. ಮತ್ತೆ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ SC/ST ಫಂಡಿನಿಂದ 5 ಕೋಟಿ ರೂಪಾಯಿಯನ್ನ ನೀಡಿದ್ದಾರೆ. ಪರಿವರ್ತನಾ ಬ್ಯಾಂಕ್ನಲ್ಲಿ 3 ಕೋಟಿ ರೂಪಾಯಿ ಮತ್ತೆ ಇತ್ತೀಚೆಗೆ ಮೊನ್ನೆ ಇನ್ನೊಂದು 10